ಆಂಟಿ ನೀವು ಮನೆ ಹರಕೆ ಅನ್ಕೊಂಡಿರಾರ ಹರಕೆ ಆಗಿರೋದಾ? ಈಗ ಆಗ್ಲಿ ಅಂತ ಈಗ ಮಾಡ್ತಿರೋದಾ? ನೋಡಿದ್ರಲ್ಲ, ಇದೇ ರೀತಿ ಎಷ್ಟೋ ಜನ ತಮ್ಮ ಕನಸಿನ ಮನೆ ಆಗ್ಲಿ ಇಷ್ಟಪಟ್ಟಂತೆ ಸೈಟ್ ತಗೊಳ್ಳೋದಕ್ಕೆ ಪ್ರತಿ ದಿವಸ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಅಂದಹಾಗೆ ನಾವಿವತ್ತು ಹೋಗ್ತಾ ಇರೋದು ಬಂದು ಭೂವರಹಸ್ವಾಮಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ಬೆಳಗ್ಗೆನೇ ಬೇಗ ಹೋದ್ವಿ. ಹಾಗೆ ಇದರ ಅಡ್ರೆಸ್ ಬಂದು ಮಂಡ್ಯ ಡಿಸ್ಟಿಕ್, KR ಪೇಟೆ ತಾಲೂಕು, ಕಲ್ಲಳ್ಳಿಯಲ್ಲಿ ಇರೋದು. ಭೂವರಹಸ್ವಾಮಿ ಅಂತ ನೀವು ಗೂಗಲ್ ಮಾಡಿದ್ರು ಸಹ ಸಿಗುತ್ತೆ. ಹೋಗಿದ ತಕ್ಷಣ ನೋಡಿ ಪಾರ್ಕಿಂಗ್ ಮಾಡಿಬಿಟ್ಟು ಬಂದರೆ ಲೈನಾಗಿ ಅಂಗಡಿಗಳೆಲ್ಲ ಸಿಗುತ್ತೆ. ಇಲ್ಲಿ ಬಂದು ತುಳಸಿ ಪೂಜೆ ಆಗಿರ್ಬೋದು, ಹೂವು, ಹಣ್ಣು, ಕಾಯಿ ಎಲ್ಲನೂ ಸಿಗುತ್ತೆ. ಜೊತೆಗೆ ಮಣ್ಣು ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಕವರ್ನೂ ಸಹ ಕೊಡ್ತಾರೆ, ಬಟ್ ಅದಕ್ಕೂ ಸಹ ಚಾರ್ಜ್ ಮಾಡ್ತಾರೆ. ನಾವೆಲ್ಲ ತೊಗೊಂಡು ಹಾಗೆ ಮನೆಯಿಂದ ಪೂಜೆ ಸಾಮಾನು ತೊಗೊಂಡು ಬಂದಿದ್ವಿ. ಹಾಗೆ ಬರ್ತಾ ಇಲ್ಲಿ ನೋಡಿ ಒಬ್ಬರು ನನಗೆ ಕಂಡ್ರು, ಮಾತಾಡಿಸ್ದೆ. ಅವ್ರು ನೋಡಿ ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಆಂಟಿ ನೀವು ಮನೆ ಹರಕೆ ಅನ್ಕೊಂಡಿರಾರ ಹರಕೆ ಆಗಿರೋದಾ? ಈಗ ಆಗ್ಲಿ ಅಂತ ಈಗ ಮಾಡ್ತಿರೋದಾ? ನೋಡಿ ಇದೇ ರೀತಿ ಬರ್ತಾರೆ ಎಲ್ಲರೂ, ತುಂಬಾ ಪವರ್ಫುಲ್ಲು ಅಂತ ಹೇಳಿಬಿಟ್ಟು. ಅದಕ್ಕಾಗಿ ನಾವು ಸಹ ಬಂದ್ವಿ. ಎಂಟ್ರೆನ್ಸ್ ಬಂದು ನೋಡಿ ಈ ರೀತಿ ಇರುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ ಹತ್ರ, ಬಟ್ ತುಂಬಾ ದೊಡ್ಡದಾಗಿದೆ. ಹಾಗೆ ನಾವು ಬೆಳಗಿನ ಜಾವ ಬೇಗ ಹೋದ್ವಿ, ಆದರೂ ನಾವು ಹೋಗೋಷ್ಟೊತ್ತಿಗೆ ನೋಡಿ ಎಷ್ಟು ಜನ ಆಯಿತು ಅಂತ ಹೇಳಿಬಿಟ್ಟು. ಆದರೂ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಮೊದಲಿಗೆ ಹೋದ ತಕ್ಷಣವೇ ನೋಡಿ ಈ ರೀತಿ ಕಾಣುತ್ತೆ. ಎಂಟ್ರೆನ್ಸಲ್ಲಿರೋದೇ ಭೂವರಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಹಾಗೆ ಈ ಕಡೆ ಲೆಫ್ಟಲ್ಲಿ ಬಂದು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಸಹ ಚಿಕ್ಕದಾಗಿ ಇದೆ. ಹಾಗೆ ಆದಷ್ಟು ಸ್ವಲ್ಪ ಬೇಗ ಹೋದ್ರೇ ಒಳ್ಳೆಯದು. ಯಾಕೆ ಅಂದರೆ ಟೈಮ್ ಆಗ್ತಾ ಜನ ಸಹ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬೋದು. ನೋಡಿ ಕ್ಯೂ ನೋಡಿ ಎಷ್ಟಿದೆ ಅಂತ ಹೇಳಿಬಿಟ್ಟು. ಹಾಗೆ ನಮ್ಗೆ ಇಲ್ಲೊಬ್ಬರು ಹೇಳಿದ್ರು, ಅಕಸ್ಮಾತ್ ಏನಾದರೂ ಕೆಲಸ ಆಗಿದ್ದರೆ ಇಲ್ಲಿಂದ ಮಣ್ಣನ್ನು ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ತೊಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕಬೇಕು, ಅಥವಾ ತುಳಿದೇ ಇರೋ ಜಾಗಕ್ಕೆ ಹಾಕಬೇಕು ಅಂತ ಹೇಳಿದ್ರು. ಹಾಗೆ ಮಣ್ಣನ್ನ ನಾವು ಫಸ್ಟ್ ಇಲ್ಲಿ ತೊಗೊಳ್ಬೇಕು, ಅಥವಾ ಇಟ್ಕೆನ ತೊಗೊಳ್ಬೇಕು ಅಂದರೆ ಭೂವರಹಸ್ವಾಮಿ ಇದೆ ಅಲ್ವಾ, ಆ ದೇವರ ಒಂದು ಬಲಗಡೆ ಕುಬೇರ ಮೂಲ ಇದೆ, ಅಲ್ಲಿ ಒಂದು ಮಣ್ಣಿನ ರಾಶಿನ ಹಾಕಿರ್ತಾರೆ. ಅಲ್ಲಿ ಹೋಗಿ ತಗೊಳ್ಬೇಕಾಗತ್ತೆ. ಅದು ಕನ್ಫ್ಯೂಷನ್ ಆಗಬೇಡಿ, ದೇವಸ್ಥಾನದ ಹಿಂದೆಗಡೆ ಬರುತ್ತೆ ಇದು. ಕೆಲವರೆಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರನೂ ತೊಗೊಳ್ತಿದ್ರು. ಆವಾಗ ನಮಗೆ ಗೊತ್ತಾಗಿ ನಾವು ಹೋಗಿ ಅವ್ರಿಗೆ ಹೇಳಿದ್ವಿ. ಹಾಗಾಗಿ ನಾವು ಸಹ ದೇವಸ್ಥಾನದ ಒಂದು ಹಿಂದೆಗಡೆ ಬಲಭಾಗದಲ್ಲಿ ಕುಬೇರ ಮೂಲೆಯಲ್ಲಿ 3 ಇಡಿ ಅಥವಾ 5 ಇಡಿ ಆ ರೀತಿ ಒಂದು ಕವರ್ಗೆ ಮಣ್ಣು ತುಂಬಿಕೊಂಡು ಬರಬೇಕು. ನೀವೇನಾದರೂ ಮನೆ ಕಟ್ಟಬೇಕು ಅಥವಾ ಭೂಮಿ ವಿವಾದ ಇತ್ತು ಅಂದರೆ, ಅಥವಾ ಸೈಟ್ ತಗೊಳ್ಬೇಕು ಅಂದರೆ ಈ ರೀತಿ ಮಾಡ್ಬೋದು. ಹಾಗೆ ನೀವು ಮನೆ ಕಟ್ಟೋ ಪ್ಲಾನಲ್ಲಿದ್ದೀರಾ ಅಂದರೆ ಅದ್ರ ಮಣ್ಣಿನ ಜೊತೆಗೆ ಇಟ್ಕೆನೂ ಸಹ ಎತ್ಕೊಂಡು ಬಂದು ಪೂಜೆನ ಸಹ ಮಾಡಿಸ್ಕೊಳ್ಬೋದು. ನೋಡಿ ಇಲ್ಲಿ ದೇವ್ರ ಮುಂದೆ ತೊಗೊಂಡು ಬಂದು ಇಡಬೇಕಾಗತ್ತೆ. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು ಅಂದರೆ ಟಿಕೆಟ್ ಕೌಂಟ್ರಲ್ಲಿ ನಾವು ಟಿಕೆಟ್ನ ತಗೊಳ್ಬೇಕಾಗತ್ತೆ. ಚೀಟಿನ ತೊಗೊಂಡು ಬಂದರೆ ಮಾತ್ರ ಅಲ್ಲಿ ಅಲೋ ಮಾಡ್ತಾರೆ ಇಡೋಕ್ಕೆ. ನೋಡಿ ಹಾಗೆ ಇಟ್ಟಿಗೆ ಮತ್ತು ಮಣ್ಣಿಗೆ ಎರಡಕ್ಕೂ ಸಹ ಸಪ್ರೇಟಾಗಿ ಟಿಕೆಟ್ನ ಬೈ ಮಾಡಬೇಕಾಗತ್ತೆ. ಟಿಕೆಟ್ನ ಬೈ ಮಾಡಿದ್ಮೇಲೆ ಒಂದು ಚೀಟಿಯಲ್ಲಿ ನಮ್ಮ ಹೆಸರನ್ನು ಬರೆದು ಕೊಡ್ತಾರೆ. ಆ ಒಂದು ಕವರ್ಗೆ ಹಾಕಿ, ಅಂದರೆ ಮಣ್ಣು ಅಥವಾ ಇಟ್ಟಿಗೆ ಏನು ತೊಗೊಂಡಿರ್ತೀವಲ್ವ ಆ ಕವರ್ಗೆ ಹಾಕಿ ಅರ್ಚಕರ ಕೈಲಿ ಕೊಟ್ಟರೆ ಆ ದೇವ್ರ ಮುಂದೆ ಒಂದು ಚಿಕ್ಕ ವಿಗ್ರಹ ಇದೆ ನೋಡಿ, ಈ ಒಂದು ವಿಗ್ರಹದ ಮುಂದೆ ಇಡ್ತಾರೆ. ಅಲ್ಲಿ ಇಟ್ಟು ಪೂಜೆನ ಮಾಡಿ ಕೊಡ್ತಾರೆ. ಹಾಗೆ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗಬೇಕಾದ್ರೆ ಮನೆಗೆ ದೇವಸ್ಥಾನ ಸುತ್ತ 11 ಸುತ್ತು ಅದನ್ನು ಎತ್ಕೊಂಡು ಬರಬೇಕಾಗತ್ತೆ. ಹಾಗೆ ಮನೆಗೆ ತೊಗೊಂಡೋಗಿ ಏನು ಮಾಡಬೇಕು ಅಂತಲೂ ಸಹ ಅವ್ರು ಹೇಳ್ತಾರೆ, ನೀವೀಗ ಕೇಳಬಹುದು. ಮಾಡಿ ಅರಿಶಿನ ಬಟ್ಟೆ ಒಳಗಡೆ ನಿಮ್ಮ ಮೃತ್ತಿಕಾ ಮಣ್ಣನ್ನು ಹಾಕಿ ಕಟ್ಟಿಟ್ಟು ದೇವರನ್ನು ನಿಲ್ಲಿಸಿಕೊಂಡು ಪೂಜೆ ಮಾಡಿ. ನಿಮ್ಮ ಕೆಲಸ ಕಾರ್ಯ ಏನಾಗಬೇಕು ಅನ್ಕೊಂಡ್ಬಂದಿರ್ತೀರ ಆ ಕೆಲಸ ಕಾರ್ಯ ಆಗುವವರೆಗೂ ದೇವರ ಮನೆ ಇಟ್ಟು ಪೂಜೆ ಮಾಡಿ, ಆದ ನಂತರ ಮತ್ತೆ ಬಂದು ದೇವರ ದರ್ಶನವನ್ನು ಮಾಡಿ ದೇವರೊಂದು ಕಾಣಿಕೆಯನ್ನು ಸಲ್ಲಿಸಿ ಇಲ್ಲಿಂದ ಹೋದ ಮೇಲೆ ಆ ಮೃತ್ತಿಕಾ ಮಣ್ಣನ್ನು ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು, ಬೇರೆ ಎಲ್ಲೋ ಹಾಕಬೇಡಿ. ಇಟ್ಕೆ ತಂದಿರೋರು ಒಂದಿಟ್ಕೆ ನಮ್ಮ ದೇವಸ್ಥಾನ ಮುಂಭಾಗದಡಿ, ಮತ್ತೊಂದು ಇಟ್ಕೆ ತಗೊಂಡೋಗಿ ನೀವು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಸ್ಟಾರ್ಟ್ ಮಾಡಿಸಿ ಕಟ್ಟಿಸ್ಬೇಕು. ಮತ್ತೆ ಯಾರು 11 ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಪೂಜೆ ಮಾಡಿಸ್ತಾ ಇದ್ರ ಅವರು 11 ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ಕೇಳಿಸ್ಕೊಂಡ್ರಲ್ವಾ? ಪೂಜೆ ಮಾಡಿಸಿರೋ ಮಣ್ಣು ಮತ್ತು ಇಟ್ಕೆನ ಎತ್ಕೊಂಡು ದೇವಸ್ಥಾನ ಸುತ್ತ 11 ಸುತ್ತು ಬರಬೇಕಾಗತ್ತೆ. 11 ಸುತ್ತು ಬಂದಮೇಲೆ ಮನೆಗೆ ತೊಗೊಂಡೋಗಿ ಬಿಳಿ ಬಟ್ಟೆಗೆ ಅರ್ಶಿನ ಹಚ್ಚಿ ಹಳದಿ ಬಟ್ಟೆಯನ್ನಾಗಿ ಮಾಡಿ ತೊಗೊಂಡೋಗಿರೋ ಮಣ್ಣು ಅಥವಾ ಇಟ್ಕೆನ ಗಂಟು ಕಟ್ಟಿ ದೇವ್ರ ಮನೇಲಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ಹಾಗೆ ಕೆಲಸ ಆದಮೇಲೆ ಮಣ್ಣನ್ನು ತೆಗೆದು ತುಳಸಿ ಗಿಡಕ್ಕೆ ಹಾಕಬೇಕು. ಹಾಗೆ ಇಟ್ಕೆನ ಈಶಾನ್ಯ ಭಾಗದಲ್ಲಿ ಗೋಡೆ ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕಟ್ಕೊಳ್ಬೋದು. ಹಾಗೆ ಇಲ್ಲಿ ಪೂಜೆ ಮಾಡಿಸ್ಕೊಂಡ್ಮೇಲೆ ಶ್ರೀದೇವಿ ಮತ್ತು ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿನೂ ಇದೆ, ಅಲ್ಲಿ
ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ಕಂಡಿದ್ದು ಹೀಗೆ ನೋಡಿ. ಈ ರೀತಿ ಕಲ್ಲಲ್ಲಿ ಮನೆ ಕಟ್ಟೋದ್ರಿಂದ ಆದಷ್ಟು ಬೇಗ ನಮ್ಮ ಕನಸಿನ ಮನೆ ಕಟ್ಟಂಥ ಒಂದು ಕನಸು ಈಡೇರುತ್ತೆ ಅಂತ ಪದ್ಧತಿ ಸಂಪ್ರದಾಯ. ಹಾಗಾಗಿ ನಾನು ಸಹ ಆ ಕೆಲಸನ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡು ಬಂದೆ. ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲನೂ. ಹಾಗೆ ಬರ್ತಾ ಪ್ರಸಾದದ ವ್ಯವಸ್ಥೆನೂ ಸಹ ಇತ್ತು, ಹಾಗಾಗಿ ನಾವು ಸಹ ಪ್ರಸಾದನ ತಗೊಂಡು ಬಂದ್ವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದರಲ್ಲೂ ಯಾರಾದರೂ ಮನೆ ಕಟ್ಟೋ ಪ್ಲ್ಯಾನಲ್ಲಿದ್ದರೆ, ಸೈಟ್ ತಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ಅವ್ರಿಗಂತೂ ಶೇರ್ ಮಾಡಲೇಬೇಕು. ಮತ್ತು ಇನ್ಯಾಕೆ ತಡ, ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರಾ, ಸೈಟ್ ತಗೊಳ್ಬೇಕು ಅಂದ್ಕೊಂಡಿದ್ರಾ, ಹಾಗಾದರೆ ಈ ದೇವಸ್ಥಾನಕ್ಕೆ ನೀವು ಖಂಡಿತ ಆದಷ್ಟು ಬೇಗ ಹೋಗಿ ಬನ್ನಿ. ಒಳ್ಳೆಯದಾಗತ್ತೆ. ನಿಮ್ಮ ಕನಸಿನ ಮನೆ, ಸೈಟು ಅಥವಾ ಜಮೀನಿನ ವಿವಾದ ಈಡೇರುತ್ತೆ, ಸರಿ ಹೋಗುತ್ತೆ. ಥ್ಯಾಂಕ್ ಯು ಫಾರ್